आज इस वक्त हम हमनाबाद तालुका के कनकटा विलेज में अम्बेडकर की मूर्ति का आज यहाँ पर इनॉग्रेशन हुआ। तो आइए हम आपको बताएंगे कि इसी प्रोग्राम में एक्स मिनिस्टर राजशेखर पाटिल साहब क्या बोले। तो ये जो हार कर जीते हैं उसको बाजीगर कहते हैं, इसमें कोई ये नहीं, लेकिन फिर भी चुनाव में हमारे को बहुत ही हम यहाँ पर थोड़ा पीछे है, कोई बात नहीं, ये लोगों का तीर्मान है। और बाबा साहब अम्बेडकर का जो संविधान है, संविधान में किसी को हम जबरदस्ती नहीं कर सकते। बाबा साहब को वही कहना है, वोट हमारे कुछ डालो, हमारे कुछ डालो, नहीं बोल सकते। आपका इच्छा है, आप किसी को बोल। अभी जो तुम जिताए डॉक्टर साहब, 2 साल में तुम्हारे कनकट में क्या हो गया काम? ये हमारे स्वामी जी यहाँ पर बैठे बड़े बड़े बात करते, क्या हो गया भाई 2 साल में तुम्हारे कनकट में क्या प्रगति हो गया? सीसी रोड में ही बने, हुमनाबाद से आने का रोड में ही बने, गौतम वाटर सप्लाई में ही करा, क्या हो गया 2 साल में? ನಮ್ಗೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನ ಬರೆದಿರೋದು ಇಡೀ ದೇಶಕ್ಕಾಗಿ। ಇವತ್ತು ಅವ್ರು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕಾರ್ಯ, ಇವತ್ತು ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಡೀಲೇಬೇಕಾಗಿದೆ। ಇವತ್ತು ಆ ಇದರಲ್ಲಿ ಇವತ್ತೆಲ್ಲ ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರಾಗ್ಲಿ ಇವತ್ತೆಲ್ಲರೂ ಕೂಡ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗಿದ್ವಿ। ಇವತ್ತು ಬಂಧುಗಳೇ, ಇವತ್ತು ತಾವೆಲ್ಲ ಸಮಯ ಆಗಿದೆ, ಇವತ್ತು ತಾವು ಆತುರದಲ್ಲಿ ಇದ್ರಿ, ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಬಹಳ ವಿಜೃಂಭಣೆ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬಂದ್ರು ಇನ್ನೂ ಕೂಡ ನೀವು ಬಹಳ ಹುಮ್ಮಸ್ ಇರ್ತಿತ್ತು। ಆದ್ರೆ ಅನಿವಾರ್ಯ, ನಾನು ನಿಮ್ಗೆ ಒಂದು ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಕೆಲವೇ ದಿನದಲ್ಲಿ ನಿಮ್ಮ ಕನಕಟ್ಟ ಗ್ರಾಮಕ್ಕೆ ಕರ್ಕೊಂಡು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರನ್ನು ಅಮೃತ ಹಸ್ತದಿಂದ ಒಂದು ಹೂವಿನಾರ ಹಾಕಿ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ನಿಮಗೆ ನಾನು ಭರವಸೆ ಕೊಡ್ತೀನಿ। ಯಾಕಂದ್ರೆ ಪ್ರಿಯಾಂಕ್ ಖರ್ಗೆಗೆ ನನಗೆ ಬಹಳ ಆತ್ಮೀಯತೆ, ಬಹಳ ಸಂಬಂಧ ಇದೆ। ಯಾಕಂದ್ರೆ ನಮ್ಮ ಸೋದರು ಪ್ರಿಯಾಂಕ್ ಖರ್ಗೆ ಅವರು ನಾವೆಲ್ಲ ಅಣ್ಣ ತಮ್ಮದ್ರು ಇದ್ದಾಗ, ನಮ್ಮ ಜೊತೆಯಲ್ಲಿ ಅಣ್ಣ ಅಂಬತನ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಲ್ಲ, ಪಾಪ ಅಷ್ಟೊಂದು ಸಂಬಂಧಗಳು ನಮ್ದಿದೆ। ಆದ್ರೆ ಅನಿವಾರ್ಯ ಕಾರಣದಿಂದ ಅವ್ರು ಬರ್ಲಕ್ಕೆ ಆಗಲಿಲ್ಲ। ಇವತ್ತು ನಾವೆಲ್ಲ ಸಾಕಷ್ಟು ಜನ ಸೇರಿದೆ, ಇವತ್ತು ಏನು ತತ್ವ ಆದರ್ಶ ಇವತ್ತು ಏನಿದೆ ಅದು ಯಾವ ರೂಪ ಬಗ್ಗೆ ನಡಿಬೇಕು ಅಂತ ಇವತ್ತು ತಾವೆಲ್ಲ ನೋಡ್ರಿ, ನಾನು ಬೇರೆ ಯಾವುದೇ ಇವ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ। ಮೊನ್ನೆ ನೋಡಿದ್ರಿ ದಿಲ್ಲಿಯಲ್ಲಿ ಮುಖ್ಯಮಂತ್ರಿಗಳು ಅವ್ರ ಆಫೀಸ್ ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಫೋಟೋ ಇತ್ತು, ಆ ಫೋಟೋ ಕೂಡ ತೆಗೆಸಿದ್ರು। ಅದ್ರ ಲೆಕ್ಕ ಹಾಕಿ ನುಡಿ ವಿಚಾರ ಬೆಲ್ಲಾರ್ ಶರಣರು ಕೆಲವೊಂದು ವಿಚಾರಗಳು ವ್ಯಕ್ತಪಡಿಸಿದ್ರು। ಬಾಬಾ ಸಾಹೇಬರು ಕೊಟ್ಟಂತ ಸಂದೇಶ ಇಡೀ ಬರೀ ನಮ್ಮ ದೇಶದಲ್ಲೆಲ್ಲ, ವಿಶ್ವದಲ್ಲಿ ಅಮೆರಿಕಾದಂತ ದೇಶ ಇವತ್ತು ಹೇಳಿದ್ರು, ಅಮೆರಿಕ ದೇಶದು ಯಾವಾಗ ಪ್ರೆಸಿಡೆಂಟ್ ಆಫ್ ಅಮೆರಿಕ ಇದ್ರು, ಅವ್ರು ಬಂದಾಗ ಕೂಡ ನಮ್ಮ ದೇಶದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಶ್ಲಾಘನೆ ಮಾಡಿ ಇವತ್ತು ಅಂತವರು ಇವತ್ತು ದಿಲ್ಲಿಯಲ್ಲಿ ಇವತ್ತು ಕೆಲವರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತಾರ। ಅದನ್ನ ನೀವು ನೋಡಿ, ನಮ್ಮ ಬೆಲ್ದಾರ್ ಶೆಟ್ರು ಒಂದು ಹೇಳಿದ್ರು, ಯಾರು ಸಮಾಜ ಕಡೆಯಿಂದ ಒಳ್ಳೆ ಕೆಲಸ ಮಾಡ್ತಾರ, ಯಾರು ಸಮಾಜ ಪರವಾಗಿದ್ದಾರ ಅವ್ರ ಬೆಂಬಲಕ್ಕೆ ನೀವು ನಿಂದಿರಿ ಅಂತ। ಇವತ್ತು ಯಾರು ಬಾಬಾ ಸಾಹೇಬ್ರದ್ದು ಇರ್ತಕ್ಕಂಥ ಫೋಟೋ ತೆಗಿತಕ್ಕಂಥದ್ದು ಅವ್ರ ಬೆಂಬಲಕ್ಕೆ ಇರ್ತಾರೆ, ಅಥವಾ ಎಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹಿಂದಕ್ಕೆ ಇರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಹೇಳ್ತಾನ ಅಂತ ಪಕ್ಷಕ್ಕೆ ಹಾಕ್ತಾರೆ। ಇವತ್ತು ಅವೆಲ್ಲ ವಿಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ। ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಕ್ಕಂಥದ್ದು ತಾವು ವಿಚಾರ ಮಾಡಿ, ಇವತ್ತು ಯಾರು ಏನು ಮಾಡ್ತಾ ಇದಾರ, ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ। ಇವತ್ತು ಅವ್ರು ನಮ್ಮ ಬೀದರ್ ಜಿಲ್ಲೆಯವರು, ಒಬ್ಬ ದಲಿತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಇವತ್ತು ಬೀದರ್ ಜಿಲ್ಲೆಯಿಂದ ಗುಲ್ಬರ್ಗಾ ಜಿಲ್ಲೆಗೆ ಅಲ್ಲಿ ಹೋಗಿ ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಸಚಿವರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಗುಲ್ಬರ್ಗಾದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕಿತು। ಇವತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ನಮ್ಮ ದೇಶದ ಎಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕೂತಿದ್ರು, ಎಲ್ಲಿ ಸೋನಿಯಾ ಗಾಂಧಿ ಅವರು ಕೂತಿದ್ರು, ಎಲ್ಲಿ ರಾಹುಲ್ ಗಾಂಧಿ ಅವರು ಕೂತಿದ್ರು, ಇವತ್ತು ಅಂತ ಒಂದು ಸ್ಥಾನಮಾನದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಸ್ಥಾನದಲ್ಲಿ ಕೂತಿದ್ದಾರೆ। ಇವತ್ತು ಬಹಳ ನಮಗೆ ಗರ್ವ ಇದೆ। ಇವತ್ತು ನಮ್ಮವರು, ನಮ್ಮ ಜಿಲ್ಲೆಯವರು, ನಮಗೆ ಬೇಕಾಗಿರ್ತಕ್ಕಂಥವ್ರು ಒಬ್ಬ ದೇಶದ ಇವತ್ತು ಅಧ್ಯಕ್ಷರಾಗಿದ್ದಾರೆ। ಇವತ್ತು ನಾನು ಇಷ್ಟು ಹೇಳಕ್ ಬರ್ತೀನಿ,
ಇವತ್ತೇನು ಕನಕಟ್ಟ ಗ್ರಾಮದಲ್ಲಿ ಬಹಳ ದಿವಸ ಇಟ್ಕೊಂಡು ಇವತ್ತು ಕನಕಟ್ಟ ಗ್ರಾಮದಲ್ಲಿ ಹೇಳಬೇಕಾಗಿತ್ತು ಅಂದ್ರೆ ಇಲ್ಲೆಲ್ಲ ಕೂತಿದ್ರ ಮಹಾನುಭಾವ ಎಲ್ಲ ನಮ್ಮ ಸ್ವಾಮಿ ಇವರು ಡಾಕ್ಟರ್ ಎಲ್ಲ ಇಲ್ಲಿ कनकट्टा में जो भी हो गया माध्यम से आप भी सुनिए जो सीसी रोड हो गया हम करे यहाँ पर हॉस्पिटल बनने का था मेरे माताजी के नाम से मैं पैसा दिया मेरा प्राइवेट और लैंड के वास्ते ಇಲ್ಲೆಲ್ಲ ನಾವು ಮಾಡಬೇಕಾಗಿದೆ ಯಾಕ ಅಂತಂದ್ರೆ ನಮ್ಮ ತಾಯಿ ನೆನಪಿಗಾಗಿ ಲೈಬ್ರರಿ ಮಾಡಬೇಕು ಅಂದ್ರೆ ಅದಕ್ಕೆ ಲೈಬ್ರರಿ ಏನೇನು ಬೇಕು ಅವ್ರು ಏನು ಕೇಳಿದಾರ ಎಲ್ಲವೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ क्या जी परेंजपे जी लेकिन खैर ये तो हार जीत तो है जो हार कर जीते है उसको बाजीगर कहते हैं इसमें कोई ये नहीं लेकिन फिर भी चुनाव में हमारे को बहुत ही हम यहाँ पर थोड़ा पीछे है कोई बात नहीं ये लोगों का तीर्मान है और बाबा साहब अंबेडकर का जो संविधान है संविधान में किसी को हम जबरदस्ती नहीं कर सकते बाबा साहब को वही कहना है वोट हमारे कुछ डालो नहीं बोल सकते आपका इच्छा है आप किसी को बोल अभी जो तुम जिताए डॉक्टर साहब 2 साल में तुम्हारे कनकट्टा में क्या हो गया काम ये हमारे स्वामी जी यहाँ पर बैठे बड़े बड़े बात करते क्या हो गया भाई 2 साल में तुम्हारे कनकट्टा में क्या प्रगति हो गया सीसी रोड में ही बने हुमनाबाद से आने का रोड में ही बने गौतम वाटर सप्लाई में ही करा क्या हो गया 2 साल में आप लोग विचार करना है ಇದೇ ಪಾಪ ಒಂದ್ಸಲ ಹೆಚ್ಚು ಒಂದ್ಸಲ ಕಮ್ಮು ಯಾವಾಗ ಓಟ್ ಕಡಿಮೆ ಆಗ್ತದ ಜಾಸ್ತಿ ಆಗ್ತದ ಅದ್ರ ಮುಖ್ಯ ಅಲ್ಲ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವತ್ತು ಯಾರು ನಿಮ್ ಹೊಲದಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆ ಕೂಲಿ ಕೊಡ್ತಾರೆ ಏನ್ ರೋಡ್ ಮೇಲೆ ಹೋಗೋನಿಗೆ ಯಾರಾದ್ರೂ ಚೀರ್ಕೋತ ಹೋಯ್ತಾನ ಅಂತವ್ರಿಗೆ ನೀವು ಕೂಲಿ ಕೊಡ್ತೀರಿ ಯಾರು ನಿಮ್ ಹೊಲದಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸ ಆಗಿದೆ ಪರವಾಗಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲಿಲ್ಲ ಚುನಾವಣೆ ಬಂದಾಗ ಸಂದರ್ಭದಲ್ಲಿ ನೋಡೋಣ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾವ ಸಮಯ ಏನಾಗುತ್ತೆ ಅದು ಮುಂದಿನ ದಿನದಲ್ಲಿ ನೋಡೋಣ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಮಾಡ್ತಾ ಇದೀವಿ ಇವತ್ತು ಅವ್ರು ಹೇಳಿರ್ತಕ್ಕಂಥ ಏನು ಕೆಲವು ಮಾತುಗಳು ಹೇಳಿದಾರ ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ನೀವು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳ್ರಿ ಒಳ್ಳೆ ನಾಗರಿಕರಾಗ್ರಿ ಡಾಕ್ಟರ್ ಆಗ್ರಿ ಇಂಜಿನಿಯರ್ ಆಗ್ರಿ IAS ಓದ್ರಿ IPS ಆಗ್ರಿ IRS ಆಗ್ರಿ ಇವತ್ತು ನಿಮ್ಗೆಲ್ಲ ಸೌಲಭ್ಯ ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಂತ ಹಿಂದೆ ಏನಿತ್ತು ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಇವತ್ತು ಕಲ್ಯಾಣ ಕರ್ನಾಟಕ ಸುಮ್ಮನೆ ಆಗಿಲ್ಲ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಧರ್ಮ್ ಸಿಂಗ್ ಜಿಯವರು ಬಸವರಾಜ್ ಪಾಟೀಲ್ ಅವರು ರೇವಣ್ಣ ಖಂಡ್ಗೆ ಅವರು ಇವತ್ತ ವೈಜನಾಥ್ ಪಾಟೀಲ್ ಅವರು ಶ್ರಮದಿಂದ ಇವತ್ತ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆಗಿ ಕಲ್ಯಾಣ ಕರ್ನಾಟಕ ಆಗಿ ಇವತ್ತು ನಮ್ಮ ಸರ್ಕಾರ 5,000 ಕೋಟಿ ರೂಪಾಯಿ ಇವತ್ತು ಈ ಭಾಗದ ಅಭಿವೃದ್ಧಿ ಹಿಂದುಳಿದ ಭಾಗ ಅಂತ 5,000 ಕೋಟಿ ಕೊಡ್ತಾರೆ ಇವತ್ತೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಕೂಡ ಇವತ್ತು ತಾವು ನೋಡಿದ್ರಿ ಹಿಂದೆ ಬೆಲ್ದಾಳ್ ಶರಣರು ಹೇಳಿದ್ರು ಡಾಕ್ಟರ್ ಇಂಜಿನಿಯರ್ ಓದ್ಬೇಕಾಗಿತ್ತು ಅಂದ್ರೆ ಬರೀ ಶ್ರೀಮಂತರ ಮಕ್ಕಳೇ ಓದ್ತಾ ಇದ್ರು MLA ಮಕ್ಕಳು ಮಿನಿಸ್ಟರ್ ಮಕ್ಕಳು ದೊಡ್ಡ ಮಂದಿ ಮಕ್ಕಳು ಇವತ್ತಿನ ಕಾಲದಲ್ಲಿ MBBS ಓದ್ಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಸಿಗ್ತಾ ಇದೆ ಅಲ್ಲಿ 800ರಿಂದ 1,000 ಇವತ್ತಿನ ದಿನದಲ್ಲಿ ನಿಮ್ಗೆ ಅವಕಾಶ ಇದೆ ಸ್ಟೂಡೆಂಟು ಬರೀ ಕಲ್ಯಾಣ ಕರ್ನಾಟಕದಲ್ಲಿ 800ರಿಂದ 1,000 ಡಾಕ್ಟರ್ ಓದ್ತಕ್ಕಂಥ MBBS ಸೀಟ್ ಸಿಗ್ತಾ ಇದೆ ಇವತ್ತಿದೆಲ್ಲ ಯಾರ ಇವತ್ತೇನು ನಾವು ನೋಡದಂತೆ ನಡೆ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಏನು ಅವಕಾಶ ಕೊಟ್ಟಿತ್ತು ಏನು ಭರವಸೆ ಕೊಟ್ಟಿತ್ತು ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು ಎಲ್ಲಾ ಭರವಸೆಗಳು ಈಡೇರಿಸ್ತಕ್ಕಂಥ ಕೆಲಸ ನಾವು ಮಾಡಿದೀವಿ ಅಂತ ಮುಂದೂ ಕೂಡ ಇವತ್ತು ಬಡವರ ಪರವಾಗಿ ಇವತ್ತು ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಮ್ಮ ಪರವಾಗಿ ಮಾಡ್ತಾ ಇದೆ ಆ ಸಲುವಾಗಿ ಇವತ್ತೇನು ಇನ್ನೂ ಶ್ರೀಗಳು ಇವಾಗ ಬಂದಿದ್ದಾರ ಸಾಕಷ್ಟು ವಿಳಂಬ ಆಗಿದೆ ತಾವು ಕೂಡ ಜನ ಊಟಕ್ಕೆ ಹೋಗ್ಬೇಕು ಈಗ ನೇರವಾಗಿ ಶ್ರೀಗಳ ಒಂದು ಆಶೀರ್ವಚನ ಕೇಳೋಣ ಅದು ಆದ ನಂತರ ಯಾಕಂದ್ರೆ ನಮ್ಮ ಪ್ರೊಫೆಸರ್ ಪಾಪ ಅವ್ರು ಬಂದಿದ್ದಾರೆ ಯಾಕಂದ್ರೆ ಬಹಳಷ್ಟು ಸಮಯ ವಿಳಂಬ ಆಗಿದೆ ಆದರೂ ಕೂಡ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಅವರು ಬಂದಿದ್ದಾರೆ ಅವರು ಕೂಡ 4 ವಿಚಾರಗಳನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ ನಾನು ಕುಂಡಿರ್ತೀನಿ ದಯಮಾಡಿ ತಾವು ಕೂಡ ತಾಯಂದ್ರು ಹಿರಿಯರು ಯುವಕರು ತಾವೆಲ್ಲ ಕೂತಿದ್ರಿ ಸ್ವಲ್ಪ ತಾಳ್ಮೆಯಿಂದ ತಾವು ಕೂಡ್ರಿ ಆಶೀರ್ವಚನ ಕೇಳಿ ತಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ರದು ನೀವು ಮುಂದಿನ ದಿನಗಳಲ್ಲಿ ನಾನು ಮಲ್ಲಿಕಾರ್ಜುನ್ ಸರ್ ಯಾಕಡೋದ್ರು ಈಗ ನೀವೇನಾದ್ರೂ ಬದಲಾವಣೆ ತರಬೇಕಿಲ್ಲಿ ನೀವೆಲ್ಲ ಹುಡುಗರು ಯಾರು ಕೆಟ್ಟ ಗುಣಗಳು ಕುಡಿತಕ್ಕಂಥ ಇದರಲ್ಲಿ ಇವತ್ತೆಲ್ಲ ಬಿಡುಗಡೆ ಆಗ್ಬೇಕು ತಿಳಿತಾ ಇವತ್ತೆಲ್ಲ ಇದು ಬಾಬಾ ಸಾಹೇಬ್ ಮಾಡಿದೇವು ಅಂತ ಏನಾದ್ರೂ ಹೊಸದಾಗಿ ಆಗ್ಬೇಕಲ್ಲ ಅದಕ್ಕೆ ದಯಮಾಡಿ ನಾನು ಬರೇ ಈ ಸಮಾಜ ಅಂತ ಹೇಳ್ತಾ ಇಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜ ಯಾರೋ ವಿಶ್ವಗುರು ಬಸವಣ್ಣನವ್ರು ಏನ್ ಹೇಳಿದಾರ ಇವನ್ಯಾರವ ಎನ್ನದೆ ಇವ ನಮ್ಮವ ಎನ್ನಯ್ಯ ಕೂಡಲ ಸಂಗನದೆ
ಇವತ್ತು ನನ್ನನ್ನು ಒಳಗೊಂಡು ನನ್ನಲ್ಲಿ ಕೂಡ ಏನಾದರೂ ಕೆಟ್ಟ ಚಟಗಳಿದ್ದು ಅಂದ್ರೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕನ್ಕಡದಲ್ಲಿ ಅನೌನ್ಸ್ ಮಾಡಿದ್ವಿ. ನಾವು ಕೂಡ ಬದಲಾವಣೆ ತರಬೇಕು ಅಂತ ನಾನು ಕೂಡ ಹೇಳಿ ನನ್ನನ್ನು ಕರೆದಿ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ತಾವೆಲ್ಲ ತಾವೆಲ್ಲರೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಒಬ್ಬರದೇ ಹೆಸರು ಹೇಳಿದೆ ಅಂತಲ್ಲ, ಇವತ್ತು ನೀವೆಲ್ಲರೂ ಕೂಡ ಸಂಘಟನೆ ಬೆಂಗಳೂರಿಗೂ ಕೂಡ ಬಂದ್ರಿ, ಗುಲ್ಬರ್ಗಕ್ಕೆ ಹೋದ್ರಿ, ಎಲ್ಲರೂ ಕೂಡ ಇವತ್ತು ಏನ್ ತಾವೆಲ್ಲ ಕೆಲಸ ಮಾಡಿದ್ರಿ. ತಾವು ದಯಮಾಡಿ ಒಬ್ಬರಿಬ್ಬರ ಹೆಸರು ಯಾರ್ದಾದ್ರು ಬಂತು ಕೂಡ ನಂಗೆ ಕ್ಷಮಿಸ್ತೀರಿ. ತಾವೆಲ್ಲರೂ ಕೂಡ ವೇದಿಕೆ ಮ್ಯಾಗ ಬರ್ರಿ. ತಮಗೆಲ್ಲರಿಗೆ ನನ್ನ ಪರವಾಗಿ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ನಿಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದೂ ಕೂಡ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ನೀವು ಕೂಡ ಎಲ್ಲರೂ ಕೂಡ ನಡೆಯೋಣ ಅಂತ ನಾನು ಹೇಳಿ, ನಮ್ಮ ವಿಶೇಷವಾಗಿ ನಮ್ಮ ಬೀದರ್ನಿಂದ ಬಟ್ ಯಾವಾಗಲೂ ಅಂಬಾದಾಸ ಬಾಬಾ ಸಾಹೇಬ್ ಇವತ್ತು ಎಲ್ಲಿ ತೊಂದರೆ ಆಗ್ತದ, ಎಲ್ಲಿ ದಲಿತರ ಮೇಲೆ ಅನ್ಯಾಯ ಆಗ್ತದ, ಅದ್ರ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ನಮ್ಮವ್ರು ಮಾಡ್ತಾರ. ಆ ಸಲುವಾಗಿ ಇನ್ನೊಂದ್ಸಲ ತಮಗೆ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.